ರಂಗನಾಥ ಬಿಡೋ 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 ಇಳಿಯೋ ಇಳಿಯೋ ಏನೋ ಸಾಯ ಕೊಟ್ಟಿದ್ದೀನೋ ನನ್ನ ಯಾಕೆ ಕಾಪಾಡಿದೆ ಅಜ್ಜಯ್ಯ? ಅಷ್ಟಕ್ಕೆ ಹೆದರ್ಕೊಂಡು ಪ್ರಾಣ ಕಳ್ಕೊಳ್ತೀಯೇನೋ? ನೀನ್ ಸತ್ತೋದ್ರೆ ನಿನ್ನ ಹೆಂಡತಿ ಮಕ್ಕಳ ಗತಿ ಏನು ಅಂತ ಯೋಚನೆ ಮಾಡಿದ್ಯಾ? ಹಸು ಸಾಯುವಾಗ ಕರುವಿಗೆ ಹುಲ್ಲು ಹಾಕ್ಬಿಟ್ಟೆ ಸಾಯುತ್ತ ಅಜ್ಜಯ್ಯ. ನೀನು ಹಸು ಅಲ್ಲಪ್ಪ, ಮನುಷ್ಯ. ದೇವರು ಮನುಷ್ಯನಿಗೆ ಬುದ್ಧಿ ಕೊಟ್ಟಿದ್ದಾನೆ, ಆಲೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಸಮಸ್ಯೆಗಳನ್ನ ಎದುರಿಸ್ಬೇಕೆ ಹೊರ್ತು ಪಲಾಯನ ಮಾಡಬಾರ್ದು. ಹೇಗೆ ಎದುರಿಸೋದು ಹೇಳಜ್ಜಯ್ಯ? ಮನುಷ್ಯ ಮುನಿಸ್ಕೊಂಡ್ರೆ ಎದುರಿಸಬಹುದು, ದೇವ್ರೇ ಮುನಿಸ್ಕೊಂಡ್ರೆ ಹೇಗೆ ಎದುರಿಸ್ಬೇಕಾಗತ್ತೆ? ಕೆಂತಿ ಕುತ್ತಿಗೆಯಲ್ಲಿರೋ ತಾಳಿನೂ ಮಾರಿ ತಿಂದಿದ್ದಾಯ್ತು, ಇನ್ನು ಏನಿದೆ ನಮ್ಮ ಹತ್ರ? ಹೊಲ ಮನೆ ಕೊಳ್ಳೋರ್ ಗತಿ ಇಲ್ಲ. ಊರ್ ಬಿಟ್ಟು ಹೋಗೋಣ ಅಂದ್ರೆ ಸೈನಿಕರೆಲ್ಲ ಕಾವಲು ಕಾಯ್ತಾ ಇದ್ದಾರೆ. ಹೆಂಡತಿ ಮಕ್ಕಳಿಗೆ ಒಂದು ಹೊತ್ತಿನ ಅನ್ನ ಕೊಡೋಕು ಗತಿ ಇಲ್ಲ ಅಂದಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ ಹೇಳು? ಬದುಕಿರ್ಬೇಕು ರಂಗನಾಥ, ಬದುಕ್ಬೇಕು. ಭಗವಂತ ಬಾ ಅಂತ ಕರೆಯೋವರೆಗೂ ನಾವು ಬದುಕಿರ್ಬೇಕು. ರಾತ್ರಿ ಆದ್ಮೇಲೆ ಹಗಲು, ಕತ್ತಲ ಆದ್ಮೇಲೆ ಬೆಳಕು ಬಂದೇ ಬರುತ್ತೆ ಕಣೋ. ಕಷ್ಟ ಕೊಡೋನೊಬ್ಬ ಇದ್ರೆ ಕಾಯೋನೊಬ್ಬ ಇರ್ತಾನೋ. ನಮ್ಮನ್ನ ಯಾರು ಕಾಯ್ತಾರ ಅಜ್ಜಯ್ಯ? ರಾಯರು ಕಾಯ್ತಾರೆ. ಧರ್ಮದ ಹರಿಕಾರ ರಾಯರ? ಹೌದು, ಕುಂಭಕೋಣ ಮಠದ ಶ್ರೀ ರಾಘವೇಂದ್ರ ತೀರ್ಥರು ಕಾಯ್ತಾರೆ. ನಿಜವಾಗ್ಲೂ ಕಾಪಾಡ್ತಾರೆ ಅಂತ ಅಜ್ಜಯ್ಯ? ಅವರು ಕಲಿಯುಗದ ಕಲ್ಪತರು. ನೊಂದವರ ಕಣ್ಣೀರೋಡ್ಸಕ್ ಬಂದಿರೋ ಕರುಣಾಮಯಿ. ನಮ್ಮ ನೋವು ಅವ್ರಿಗೆ ಖಂಡಿತ ಕೇಳಿಸತ್ತೆ. ಈ ದುಷ್ಟರಾಜನ್ನ ಎಚ್ಚರಿಸಿ ನಾಡಿಗಂಟಿರೋ ಶಾಪವನ್ನು ಬಗೆಹರಿಸಲಿಕ್ಕೆ ಗುರುಗಳು ಬಂದೇ ಬರ್ತಾರೆ.